ಈಗ SSLC ಪರೀಕ್ಷೆ ಮಾರ್ಚ್ 18ಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟಂಗೆ ತಾಲೂಕು BO ಅವರು ಮತ್ತು ಜಿಲ್ಲೆಯ DDP ರಮೇಶ್ ಅವರು ನಾವು ಈಗಾಗಲೇ ಒಂದು ಸಭೆಯನ್ನು ಮಾಡಿ ಆ ಒಂದು ಸಭೆಯಲ್ಲಿ ಸರ್ಕಾರಿ ಶಾಲೆಗಳು ಮುಖ್ಯ ಶಿಕ್ಷಕರು ಒಟ್ಟು ಎಲ್ಲರನ್ನೂ ಕರೆಸಿ ಇವತ್ತು ನಾವೊಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಈ ಒಂದು 2025-26ನೇ ಸಾಲಿನಲ್ಲಿ ಫಲಿತಾಂಶ ಇಡೀ ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಮೊದಲನೇ ಸ್ಥಾನಕ್ಕೆ ಬರಬೇಕನ್ನೋ ಒಂದು ಸೂಚನೆಯನ್ನು ನಾವು ಕೊಟ್ಟಿದ್ದೀವಿ. ಇವತ್ತು ನಾವು ಸಹ ಈ ಒಂದು ಕ್ಷೇತ್ರದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಇವತ್ತು 1ನೇ ತರಗತಿಯಿಂದ 10ನೇ ತರಗತಿ ಓದೋಂಥ ಮಕ್ಕಳು 12,860 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ಇವತ್ತು ನಾಳೆ 18ನೇ ತಾರೀಕು SSLC ಪರೀಕ್ಷೆ ಪ್ರಾರಂಭ ಆಗೋದ್ರಿಂದ ನಮ್ಮ ಕ್ಷೇತ್ರದವರು 945 ಜನ ಮಕ್ಕಳು ಇವತ್ತು ಪರೀಕ್ಷೆಯಲ್ಲಿ ಪಾಲ್ಗೊಳ್ತಾಯಿದ್ದಾರೆ. ಇವತ್ತು ಆ ಮಕ್ಕಳಲ್ಲಿ ಇವತ್ತು ಸರ್ಕಾರಿ ಶಾಲೆ ಓದಂಥ ಮಕ್ಕಳು ಯಾರು ಅತಿ ಹೆಚ್ಚಿನ ಅಂಕ ಪಡಿತಾರೋ ಅವ್ರಿಗೆ ಶಾಸಕ ನಿಧಿಯಿಂದ 1 ಲಕ್ಷ ಕೊಡ್ತೀರಂತ ನಾವು ಈಗಾಗಲೇ ಎಲ್ಲ ಸಭೆಗಳಲ್ಲಿ ಹೇಳಿದ್ದೀವಿ. ಮತ್ತು ಏನಿವತ್ತು ನಾವು ಈ ಒಂದು ಕಾರ್ಯಕ್ರಮ ಯಾಕೆ ಕೊಡ್ತಾಯಿದ್ದೀರಿ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಓದೋಂಥವ್ರು ಬಡ ಮಕ್ಕಳು, ಆ ಮಕ್ಕಳಿಗೆ ಮುಂದೆ ಶಿಕ್ಷಣಕ್ಕೆ ಅನುಕೂಲ ಆಗಲಿ, ಉನ್ನತ ಶಿಕ್ಷಣಕ್ಕೆ ಹೋಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈಗಾಗಲೇ ನಾವು ಎಲ್ಲ ಶಾಲೆಗಳಲ್ಲೂ ಇವತ್ತು ಅವರ ಮಕ್ಕಳು ಮತ್ತು ಪೋಷಕರನ್ನು ಕರೆಸಿ ಒಂದು ಸಭೆಯನ್ನು ಮಾಡಿ ನಾವು ಅವ್ರ ಮಕ್ಕಳು ಪೋಷಕರು ಗಮನ ಹರಿಸ್ತಕ್ಕಂಥದ್ದು ಒಂದು ಸಭೆಗಳು ಮಾಡಿ ಅಂತ ಅವ್ರು ಸೂಚನೆಯನ್ನು ಕೊಟ್ಟಿದ್ದೀವಿ. ಇದೆಲ್ಲ ನಾವು ನೋಡ್ತಾ ಇದ್ದರೆ ಈ ಒಂದು 2023-24ನೇ ಸಾಲಿನಲ್ಲಿ ನಮ್ಮ ಕ್ಷೇತ್ರ ಮತ್ತು 3ನೇ ಸ್ಥಾನದಲ್ಲಿತ್ತು. 2024-25ನೇ ಸಾಲಿನಲ್ಲಿ 2ನೇ ಸ್ಥಾನಕ್ಕೆ ಬಂದಿದೆ. ಈಗ 2020